ಬಹಳ ಸುಂದರವಾದಂಥ ಸಂದರ್ಭ. ಇವತ್ತೆಲ್ಲರೂ ಕೂಡಿ ಜ್ಯೋತಿಯನ್ನ ಬೆಳಗಿಸಿದ್ದೇನೆ. ಜ್ಯೋತಿಯನ್ನ ಬೆಳಗಿಸಿದೆ. ಜ್ಯೋತಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಬೆಳಕು ಅಂತ. ಜ್ಯೋತಿ ಅಂದ್ರ ನಿಮ್ಮ ಹೆಸರು ತಿಳ್ಕೊಂಡ್ರಿ, ಮತ್ತೆ ಹೆಸರು ಯಾರ್ದು ಇಲ್ಲ. ಒಂದ್ಸಲ ಅನಿಸ್ತದ ಈಗ ಜ್ಯೋತಿ ಅಂತ ಹೆಸರಿಟ್ಕೊಂಡಿರ್ತ ಗೊತ್ತಾಗ, ವಯಸ್ಸಾದ್ಮೇಲೆ ಹೆಂಗೆ ಕರೀತಾರೆ ಗೊತ್ತಾಗವೇ ಅಂದ್ರೆ ಈ ಶಾಂತವೈ ಕಲವೈ ಮಲ್ಲವೈ ಅಂತ ಗೊತ್ತಾಗ್ತದ. ಈ ಜ್ಯೋತಿವೈ ಹೆಂಗೆ ಜ್ಯೋತಿವೈ ಅಂತ ಗೊತ್ತಾಗ್ತದೆ. ಜ್ಯೋತಿ ಅಂದ್ರ ಜ್ಞಾನ, ಜ್ಯೋತಿ ಅಂದ್ರ ಪ್ರಕಾಶ, ಜ್ಯೋತಿ ಅಂದ್ರ ಸ್ವಚ್ಛ ಬೆಳಕು ಇರ್ತಕ್ಕಂಥ ಹೃದಯ ಸ್ವಚ್ಛ ಮಾಡುವಂಥದ್ದು. ಹೃದಯ ಸ್ವಚ್ಛ ಮಾಡುವಂತ ಕೆಲಸವನ್ನ, ಜಗತ್ತನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾತಾಡಬೇಡ್ರಿ. ಓ ಯವ್ವ ಮಮ್ಮಿ ಬರ್ತಾರ ಕೂಡ್ತಾರ, ನೀವು ಮಾತಾಡ್ಕೋಬೇಡ್ರಿ. ಬೆಳಗಿನ ಕೆಲಸ ಏನು ಅಂದ್ರ ಕತ್ತಲೆಯನ್ನ ಹೊರಗೊಳಿಸುವುದು. ಬೆಳಕು ಏನ್ ಮಾಡ್ತದ? ಇರ್ತಕ್ಕಂಥ ಕತ್ತಲೆಯನ್ನ ಹೊರಗೊಳಿಸ್ತದೆ. ಹೊರಗಿನ ಜ್ಯೋತಿಯನ್ನ, ಹೊರಗಿನ ಕತ್ತಲೆಯನ್ನ ಹೊರಗೊಳಿಸಿದ, ಒಳಗಿನ ಜ್ಯೋತಿಯನ್ನ, ಒಳಗಿನ ಕತ್ತಲೆಯನ್ನ ಹೊರಗೊಳಿಸ್ತದೆ. ಬರೇ ನಾವು ಹೊರಗ ಎಣ್ಣೆ ದೀಪ ಬತ್ತಿ ಪಡದೆ ಹಚ್ಚಿ ದೀಪ ಹಚ್ಚಿ ದೀಪ ಬೆಳಗಿಸ್ದೇವಿ ಅನ್ನೋದು ಬೇಡ, ಒಳಗೊಂದಿಷ್ಟು ದೀಪ ಬೆಳಗಿಸ್ಬೇಕು. ಕೇವಲ ಹೊರಗೆ ದೀಪ ಅಲ್ಲ, ಒಳಗೂ ದೀಪವನ್ನು ಬೆಳಗಿಸುವ ಕೆಲಸವನ್ನ, ಹೊರಗಿನ ದೀಪವನ್ನು ನೋಡಿ ಒಳಗಿನ ದೀಪವನ್ನು ನಾವು ತಿಳ್ಕೊಳ್ಬೇಕು. ಈ ಶರೀರ ಎನ್ನುವಂತ ಪಣತೆ ಮಾಡಬೇಕು. ಶರೀರ ಎನ್ನುವ ಪಣತೆ ನೆರನಾಡಿಗಳದವಲ್ಲ, ಅವೆಲ್ಲ ಭಕ್ತಿ. ಜ್ಞಾನ ಅನ್ನೋದಿದೆಯಲ್ಲ, ಅದು ಜ್ಯೋತಿ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಇಂಥ ಜ್ಯೋತಿಯಲ್ಲಿ, ಇಂಥ ಪಣತೆಯಲ್ಲಿ ನಾವು ಬೆಳಗಿಸುವ ಕೆಲಸವನ್ನ ಮಾಡಿದರೆ ಮಾತ್ರ ನಮ್ಮ ಸಂಸಾರದಲ್ಲಿ ಬೆಳಕಿರ್ತದೆ. ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆನ್ನುವಂಥ ಅರಿಸೆಟ್ಟು ವರ್ಗಗಳಿದ್ದಾವೆ. ತಾಮಸೀಯ ವಿಚಾರಗಳಿದ್ದಾವೆ. ಆ ತಾಮಸೀಯ ವಿಷಯಗಳನ್ನ ಹೊರತೋರಿಸಬೇಕಾಗಿತ್ತಂದ್ರ ನಾವು ಏನ್ ಮಾಡಬೇಕಂದ್ರೆ ಒಂದಿಷ್ಟು ಜ್ಞಾನದ ಬೆಳಕನ್ನು ಹಚ್ಚಬೇಕು. ಒಳಗೆ ಜ್ಞಾನದ ಬೆಳಕನ್ನು, ಅದಕ್ಕೆ ನಿನ್ನ ಜ್ಞಾನ ಎನ್ನುವಂತಹ ರತ್ನವನ್ನು ನೀನು ಅಲಂಕರಿಸಿ ಆದೊಳೆ ನಿನಗಿಂತಲೂ ಶ್ರೀಮಂತರು ಯಾರು ಇಲ್ಲ ನೋಡ ಗುರೀಶ್ವರ. ವಿಚಾರ ಮಾಡಬೇಕು. ನಾವೆಲ್ಲ ಕೇವಲ ಹೊರಗಿರುವುದನ್ನು ಹೊರಗಿರುವುದು ಅಷ್ಟೇ ಅಲ್ಲ, ಹೊರಗಿರುವುದನ್ನು ಒಳಗೆ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೆ ಶರಣರು ಬಂಡಿ ಅಂತ ಹೇಳಿದ್ರು, ಶರಣರು ಇದಕ್ಕೆ ಗುಡಿ ಅಂತ ಹೇಳಿದ್ರು. ಗುಡಿ ಹೇಳಿದ ದೇಹಕ್ಕ ವಿಚಾರ ಮಾಡಿ. ಇದು ದೇಹ ಎನ್ನುವ ಗುಡಿ, ದೇಹ ಎನ್ನುವ ರಥ, ದೇಹ ಎನ್ನುವಂತ ಹೊಲಸು ತುಂಬಿರ್ತಕ್ಕಂಥ ಗಳಿಗೆ ನಮ್ಮ ಅನುಕೂಲ ತಕ್ಕಂತೆ ವೇದಾಂತ ವಿಚಾರ ಇಟ್ಕೊಂಡು ಇಲ್ಲಿ ಚಿಂತನೆಯನ್ನ ಮಾಡಿದ್ದಾರೆ. ಹೀಗೆ ಇದು ಹೊಲಸದ ಗಡಿಗೆಯನ್ನ ಮಾಡ್ತಿರೋ, ಏನು ರಥವನ್ನಾಗಿ ಮಾಡ್ತಿರೋ ಅಥವಾ ದೇಗುಲವನ್ನಾಗಿ ಮಾಡ್ತಿರೋ. ಬಸವಣ್ಣ ಹೇಳ್ದ, ದೇಹ ಎನ್ನುವುದು ದೇಗುಲ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ಬಸವಣ್ಣ ಅಲ್ಲ ನಮ್ಮ ದಾಸಿಮಯ್ಯ. ಕಡಗಿ ಇಲ್ಲದ ಬಂಡಿ, ಕಡಗಿ ಇಲ್ಲದ ಬಂಡಿ ಹೊರಗೆಡುವುದು ಮಾಡುವುದೇ. ಕಡಗಿಲು ಬಂಡಿಗಾಧಾರ, ಕಡುದರ್ಪೆ ಮೇಲಿದ ಒಡಲೆಂಬ ಬಂಡಿ ಅಂತ ಹೇಳಿದ್ರು. ಅಲ್ಲವ ಪ್ರಬೋಧದಕ್ಕೂ ಬಂಡಿ ಅಂತ ಹೇಳಿದ. ಭಗವದ್ಗೀತೆ, ಉಪನಿಷತ್ತುಗಳು ಇದು ರಥ. ಈಗ ನೋಡ್ರಿ, ಅಂಶ ಕಡೆ ಮಾಜೆ ಕಡೆ ಹೋಗಕ್ಕೆ ನೀವು ಬರೋರು ಹೋಗೋದ್ರ ಜೊತೆಗೆ ಮಾತಾಡ್ಬಿಟ್ರೆ ನಾನು
ಪ್ರವಚನ ಕೇಳಿದ್ರು, ಹ್ಯಾಂಗ ಎಷ್ಟು ಜನ ಸ್ವಾಮಿಗಳು ಬಂದು ಹೇಳೋದು ನನಗಂತ ಗೊತ್ತಿಲ್ಲ. ಅವ್ರು ಹೇಳೋದು ಇನ್ನೇ ಮಾಡ್ತಿದ್ರು ನೀವು ಇದ್ದದ್ದು. ಎಷ್ಟು ಪ್ರವಚನ ಕೇಳಿದ್ರೆ 100 ಓದಿ 100 ಕೇಳಿದರೇನು? ಹ್ಯಾಂಗ ಗೊತ್ತಮ್ಮ, 8 ವರ್ಷ ಪ್ರವಚನ ಮಾಡಿದ್ದೆ. ಮಕ್ಕಳು ಸಾರಿ ಕಲಿಲ್ಲ ಅಂದ್ರೆ ಗುರುಗಳು ಸಹಿತ ಕಲಿಸ್ಕೊತಾರೆ ನನ್ನ ಕೈಯಾಗ. ಯಾವ ಮಾಸ್ಟರ್ ಕಲಿಸಲ್ಲ ಅಂತ ಕೇಳ್ತಾರೆ. ಇವೆಲ್ಲ ಪ್ರವಚನ ಹಿಂಗೆ ಮಾಡಿದ್ರ ಆ ಗಂಡ ಹೆಂಡತಿ ಕಟ್ಟಿ ಹೇಳಿ ನಗಸಿ ಅವರು ಹೋಗು ಆ ಭಾರಿ ಹೇಳ್ತಾರೆ ನೀವಂತನವರು, ಅವರು ಖುಷಿಯಾಗಿ ಹೋಗೋರು. ಏನ್ ಕಲಿತೀರಿ ನೀವೆಲ್ಲ? ಏನ್ ಕಲಿತೀರಿ? ಒಂದಿಷ್ಟು ತತ್ವದ ವಿಚಾರ, ಒಂದಿಷ್ಟು ಜ್ಞಾನದ ವಿಚಾರ, ಒಂದಿಷ್ಟು ಬದುಕಿಗೆ ಬೇಕಾಗಿರುವಂತ ವಿಷಯಗಳನ್ನಾದ್ರೂ ನೀವು ತಿಳ್ಕೊಂಡಿದ್ರೆ ಏನು? 100 ಓದಿ 100 ಕೇಳಿದರೇನು, ಆಸೆ ಹರಿಯಲು ರೋಷ ಬಿಡದು ಮತ್ತನ ಕೇಳಿದ ಫಲವೇನು? ಹೊಸ ಹೇಳ್ತಾರೆ. ಎಷ್ಟು ಪ್ರವಚನ ಕೇಳಿದ್ರೇನು, ಎಷ್ಟು ಪುಸ್ತಕ ಓದಿದ್ರೇನು, ಮನಸ್ಸು ಮಾತ್ರ ಹರಿದಂತ ಬಿಡ್ತಾನೆ ಇರ್ತೀವಿ. ಮತ್ತೆ ಪ್ರವಚನ ಹೇಳಿ ಮುಖ್ಯ ಆಗ್ತದೆ. ನೋಡ್ಬೇಕು, ನಾವೆಲ್ಲ ಬೇರೆ ಬೇರೆ ಸ್ವಾಮಿಗಳನ್ನ ಹೇಳ್ತೇವೆ. ಮತ್ತೆ ನಿಮ್ಮ ಸ್ವಾಮಿಗಳಿಗೆ ಯಾವಾಗ ಹೇಳೋರು ಹೇಳ್ರಿ? ನಾವು ಆ ಸ್ವಾಮಿಗಳು ಹಂಗದಾರ, ಈ ಸ್ವಾಮಿಗಳು ಹಿಂಗದಾರ, ಇಷ್ಟು ಜನ ಸೇರ್ತಾರ, ಇಷ್ಟಕ್ಕೆ ಚಾಲು ಮಾಡ್ತಾರ, ಅಷ್ಟಕ್ಕೆ ಹೋಗಿ ಕೂಡ್ತೀರಿ. ನಿಮ್ಮ ಸ್ವಾಮಿಗಳು ಯಾವಾಗ ದೊಡ್ಡವ್ರು ಮಾಡೋರು, ನೀವು ಯಾವಾಗ ದೊಡ್ಡವ್ರ ಅವರು? ಬಹಳ ಕಷ್ಟ. ಅದಕ್ಕೆ ನಮ್ಮ ಸಮಾಜಕ್ಕೆ ನಾನು ಬರಂಗಿಲ್ಲ. ಈಗ ನಾನೆಲ್ಲ ಪಂಚಾಚಾರ ಕಡೆ ರಕ್ತ ಬಸವತತ್ವ ಕಡೆ ಇರ್ತೇನೆ. ನಾನು ಯಾಕಂದ್ರೆ ಕೇಳಂಗಿಲ್ಲ, ಬರ್ತದ. ಯಾವ ಗುರು ಮಾತು ಕೇಳಲ್ಲ. ಶರಣರು ಬಂದು ಹೋದರು. ಪಾಪ ಶರಣರು ನಮಗೋಸ್ಕರ ಮಠಗಳನ್ನ ಮಾಡಿದ್ರು, ಲಿಂಗ ದೀಕ್ಷೆ ಕೊಟ್ರು. ಅಲ್ಲಿ ಅಕ್ಕನ್ ಕೊಡದಾಗ ತಗಡ ಹಾಕಿದ್ರು, ಚಂದ ತಗಡ ಹಾಕಿದ್ರು. ನಮ್ಮ ಮಂದಿ ಯಪ್ಪ ತಗಡ ಹಾಕಿರ್ಲ, ಪತ್ರ ಹಾಕಿರ್ಲ, ಭಾರಿ ಆಗ್ಯದ, ಇದ್ರಾಗ ಒಂದು 50 ಮತ ಕೊಡ್ಬೋದು ಅಂತಂದ್ರು ನಮ್ಮ ಮಂದಿ. ಮತ್ತ ಮತದ ಕೊನೆಗೆ ಕೂಡ ಹೋಗಿರ್ತೀನಿ ಎಲ್ಲರೂ. ಯಾವಾಗ ಉದ್ಧಾರ ಆಗ್ತದೆ? ಹಿಂಗಾದ್ರೆ ಅದಕ್ಕೆ ಹುತ್ತವ ಬಡಿದರೆ ಹಾವು ಸಾಯಬಲ್ಲದೆ ಅಯ್ಯ. ಒಳಗಡೆ ಏನೇನು ಕಲ್ಮಶ ಇಟ್ಕೊಂಡು, ಒಳಗಡೆ ಏನೇನು ಇಟ್ಕೊಂಡು ಮ್ಯಾಲ ಹುತ್ತಕ್ಕೆ ಬಡಿದರೆ ಹಾವು ಸಾಯ್ತದೆ. ಹುತ್ತವ ಬಡಿದರೆ ಹಾವು ಸಾಯಬಲ್ಲದೆಯ. ಅಘೋರ ತಪವ ಮಾಡಿದೆಡೇನು, ಅಂತರಂಗ ಆತ್ಮ ಶುದ್ಧವಿಲ್ಲದವರ ಎಂತ ಮೆಚ್ಚುವನಯ್ಯ. ನಾವೇನ್ ಮಾಡ್ತಾ ಇದ್ದೀವಿ? ಒಳಗಡೆ ಎಲ್ಲ ಹೊರಸು ತುಂಬಿಕೊಂಡಿದ್ದೀವಿ. ಎಷ್ಟು ಜನ ಸ್ವಾಮಿಗಳ ಪ್ರವಚನ ಕೇಳಿದ್ರೇನು, ಎಷ್ಟು ಜನ ಶಾಸ್ತ್ರಿಗಳ ಪ್ರವಚನ ಕೇಳಿದ್ರೇನು? ಒಳಗಿರೋದು ಒಳಗಿದ್ರ ಉದ್ಧಾರ ಆಗ್ತದೆ. ಹಾಗೆ ಒಳಗಿರೋದನ್ನ ಮತ್ತಾದ ಕೆಲಸ, ಅದೇ ಕೆಲಸ. ಸೂಜಿ ಬಿದ್ದರೆ ಸೌಂಡ್ ಆಗಲ್ಲ, ಶಬ್ದ ಆಗಲ್ಲ. ಹಾಂಗ್ ಕೂಡಿ ಕಲಿಯದವ. ಹಾಗೆ ಅಂತರಂಗ ಬಹಿರಂಗ ಶುದ್ಧ ಆಧಾರ ಮಾತ್ರ. ಅಂತರಂಗ ಬಹಿರಂಗ ಎರಡು ಶುದ್ಧ. ಕೇವಲ ಹೊರಗಿನ ದೇಹ ಶುದ್ಧಿ ಆದ್ರೂ ನಡೆಯುವುದಿಲ್ಲ, ಹೊರಗಿನ ಶುದ್ಧಿ ಆಗ್ಬೇಕಲ್ಲ. ಹೊರಗಿನ ಶುದ್ಧಿಯನ್ನ ಮಾಡ್ಬೇಕಾಗಿತ್ತಂದ್ರ ಈ ವಸ್ತುಗಳದವ, ಸಾಬನಗಳದವ. ಒಳಗಿನ ಶುದ್ಧಿ ಆಗ್ಬೇಕಾಗಿತ್ತಂದ್ರ ಏನು? ಮಂಡೆಯ ಮಾಸದೊಡೆ ಮಹಾವರ್ಜನವ ಮಾಡುವರು. ಮುಂಜಾನ ಮಾಡ್ತಾರೆ. ಹೊಟ್ಟೆಯ ಮಾಸದೊಡೆ ಮಡಿವಾಳಗಿಕ್ಕುವರು. ಮನನ ಮೈಲಿಗಾಗ್ಯದ, ಮನಸ್ಸ ಹೊರಸಾಗೈತಿ. ಅದಕ್ಕೆ ಏನ್ ಮಾಡಿರ್ಬೇಕು? ಇಂಥ ಶರಣರ ಸತ್ಸಂಗ ಜ್ಞಾನ ಎನ್ನುವಂಥದ್ದನ್ನ ನಾವು ಪೌಡರ್, ಜ್ಞಾನ ಎನ್ನುವಂಥದ್ದನ್ನ ಸೋಪ್ ಹಚ್ಚಿದಾಗ ಮಾತ್ರ ಮನಸ್ಸು ಸ್ವಚ್ಛಾಗ್ತದೆ. ಅದನ್ನ ಬಿಟ್ಟು ಎಷ್ಟು ಜನ ಸೋಪ್ ಹಚ್ಚಿ ನಾನು 5 ದಿವಸ ಹಚ್ಚಿ ತೊಳಿತಾ ನಿಂತೀನಿ, ಮತ್ತೆ ಎಲ್ಲಿ ಬಂತು ಸಂಗಯ್ಯ, ಅಲ್ಲಿ ಬಂತು ಸಂಗಯ್ಯ. ಬಹಳ ಕಷ್ಟ. ಏನು
ಹಾಗೆ ಇಲ್ಲಿ ದೀಪವನ್ನ ಬೆಳಗಿಸಿದ ಇವತ್ತು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಸೇರಿ ಒಡಲಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ಒಡಲನ್ನು ಸೇರಿ ಮೀಗಬಾರದ ಮಿಗಲಿರಬಾರದ, ಮೀಗಬಾರದ ಮಿಗಲಿರಬಾರದ, ಒಡಲಿಚ್ಛೆಯ ಸಲ್ಲಿಸದೆ ನಿಮಿಷವಿರಬಾರದು. ಕಾಯಗುಣ ಒಡೆದು ಮಾಯಾಜ್ಯೋತಿಯ ವಾಯುವ ಕೂಡುವ ಮುನ್ನ ಭಕ್ತಿಯ ಮಾಡಬಲ್ಲಡೆ ಆತನೇ ಗುಹೀಶ್ವರ. ಅಲ್ಲಂತರು ಹೇಳ್ತಾರೆ, ನಮ್ಮಲ್ಲಿ ಆತ್ಮಜ್ಯೋತಿ, ಚೈತನ್ಯ ಜ್ಯೋತಿ, ಜೀವ ಜ್ಯೋತಿ ಇದೆಯಲ್ಲ, ಈ ಜೀವ ಜ್ಯೋತಿ ಮಾಯನ ಕೂಡುವ ಮೊದಲೇ ಪರಮಾತ್ಮನ ಅರಿಯಕ್ಕೆ ತಿಳಿಯಲು ಪ್ರಯತ್ನ ಮಾಡಬೇಕು. ಹೇಗೆ ಪಾಪ ಪುಣ್ಯಗಳ ಮಿಶ್ರಣದಿಂದ ಶರೀರ ನಿರ್ಮಾಣವಾಗಿದೆ, ಹೇಗೆ ಭಕ್ತಿ ಮತ್ತು ಎಣ್ಣೆ ಹೆಂಗೆ ಸೇರಿ ದೀಪ ಆಗಿದೋ ಹಾಗೆ ಪಾಪ ಪುಣ್ಯಗಳ ಮಿಶ್ರಣದಿಂದ ಈ ಶರೀರ ಆಗೈತಿ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ತಂದೆ ಮಾಡಿರ್ತಕ್ಕಂಥ ಪಾಪ ಪುಣ್ಯ, ತಾಯಿ ಮಾಡಿರ್ತಕ್ಕಂಥ ಪಾಪ ಪುಣ್ಯ, ತಾನು ಮಾಡಿರ್ತಕ್ಕಂಥ ಪಾಪ ಪುಣ್ಯ, ಮೂರೂ ಜನರ ಪಾಪ ಪುಣ್ಯಗಳ ಸಂಗ್ರಹದಿಂದ ಈ ಶರೀರ ನಿರ್ಮಾಣ ಆಗಿದೆ. ಮತ್ತು ಪಾಪ ಪುಣ್ಯದಿಂದಾಗಿದ್ರೆ ಪಾಪ ಯಾವಾಗ ಕಳ್ಕೊಬೇಕು? ಇಂಥ ಜ್ಞಾನದಿಂದ. ಅದಕ್ಕೆ ಜ್ಞಾನವೇ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹಲವಾರು ಜನರ, ಹಲವಾರು ಮಹಾತ್ಮರು, ಹಲವಾರು ಸಂತರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿಕ್ಕೆ ಉತ್ಸತ್ತವಿಲ್ಲ. ಮಾನವ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಐತಿ, ಇದು ಯಾಕೆ ಹಾನಿ ಮಾಡ್ಕೊಳ್ತೀರಪ್ಪ? ಹಾನಿ ಯಾಕೆ ಮಾಡ್ಕೊಳ್ತೀರಿ? ಹಾನಿ ಮಾಡ್ಕೊಳ್ಬಾರ್ದು. ಮೊದಲ ಬಹಳ ಪ್ರೀತಿಯಿಂದ ಕರೆದು ನಮ್ಮನ್ನ ಶರಣರು ಮಹಾತ್ಮರು ಈ ಕಡೆ ಬಹಳ ಪ್ರೀತಿಯಿಂದ ಕರೆದ್ರು. ಅಣ್ಣ ಅಂದ್ರು, ಅಪ್ಪ ಅಂದ್ರು, ಅಯ್ಯ ಅಂದ್ರು. ನಮಗ ಮಾಡ್ತಾರ್ರಿ, ಯಾರು ನಿಮ್ಮ ಸಂಬಂಧಿಕರಲ್ಲ, ಮಹಾತ್ಮರು. ಅಣ್ಣ ಅಂದ್ರು, ಅಪ್ಪ ಅಂದ್ರು, ಅಯ್ಯ ಅಂದ್ರು, ಏನಂದ್ರು? ಹುಚ್ಚ ಅಂದ್ರು, ಮರುಳೆ ತಂದ್ರು, ಕೋಡಿ ತಂದ್ರು. ಎಲ್ಲವನ್ನ ಮಾತನಾಡಿ ಕೊನೆಗೆ ಹುಚ್ಚ ಅಂದ್ಬಿಟ್ರು ನಮ್ಮನ್ನ. ಬಾಡಗ, ಬಾಲ್ಯ, ಮಂಗ್ಯ ಅಂತಂದ್ರು. ಏನ್ ಮಾತು ಕೇಳಿ? ಮೊದಲು ಅಯ್ಯ, ಅಪ್ಪ, ಅಣ್ಣ, ತಮ್ಮ ಅಂತ ಕರೆದು ಮಾತು ಕೇಳಿಲ್ಲ. ಕೊನೆಗೆ ಕೋತಿ ಅಂತ ಕರೆದ್ರು, ಕೋತಿ, ಹಂದಿ ಅಂತ ಕರೆದ್ರು. ಹಂದಿ ಅನ್ಸ್ಕೊಳ್ತೀರಿ ನೀವೆಲ್ಲ? ನಾಯಿ ಅನ್ಸ್ಕೊಳ್ತೀರಿ ನೀವೆಲ್ಲ? ಅನ್ಸೋಬಾರಲ್ಲ ಅಂದ್ರೆ ನಿಮ್ಮನ್ನು ನೀವು ತಿಳಿಯಕ್ಕೆ ಪ್ರಯತ್ನ ಮಾಡಿ. ನೋಡಿ, ಹೇಳಿದ್ರೆ ಹಂದಿ, ಕೇರಿಯಲ್ಲಿ ಹಂದಿ ಇದ್ದ ಹಾಗೆ ಅಂತ ಹೇಳಿದ್ರು. ಕೇರಿಯಲ್ಲಿ ಹಂದಿ ಇದ್ದ ಅನ್ಸುತ್ತಿತ್ತಲ್ಲ, ಹಂದಿ ಹಾಕಿ ಹೋಗ್ತಿದ್ರೆ ನಾಯಿ ಆಗ್ಬೇಕಾ? ಕತ್ತೆ ಆಗ್ಬೇಕಾ? ಮನುಷ್ಯ ಏನಾದರೂ ಆಗಿ ಮೊದಲು ನೀ ಮಾನವನಾಗು, ಏನಾರ ಆಗ ನೀ ಮೊದಲು ಮಾನವನಾಗು ಅನ್ನುವಂಥ ತತ್ವವನ್ನ ನಾವು ತಿಳಿಕೊಳ್ಳೋದಕ್ಕೋಸ್ಕರ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಯಲ್ಲಿ ಬಂದೆ. ಮಹಾದೇವಿ ಅಕ್ಕಮಹಾದೇವಿ ಹೇಳ್ತಾಳೆ, ನಾ ಹೇಳಿಲ್ಲ. ಎಷ್ಟು ಜನ್ಮ? 84 ಜನ್ಮ ಸುತ್ತಿ ಬಂದೇವಂತ. 84 ಲಕ್ಷ ಜೀವರಾಶಿ ಇದೆ. ಪರಮಾತ್ಮ 21 ಲಕ್ಷ ಅಂಡಜ, 21 ಲಕ್ಷ ಜಲಜ, 21 ಲಕ್ಷ ಸ್ವೇದಜ, 21 ಲಕ್ಷ ಉದ್ವೀಜ. ಕತ್ತೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಗಿಡ ಮರಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹೀಗೆ 21 ಲಕ್ಷಗಳ ಸೇರಿ 84 ಲಕ್ಷ ಜೀವರಾಶಿ ಐತಲ್ಲ. ಈ 84 ಲಕ್ಷದಲ್ಲಿ ಇದು ಕೊನೆಯ ಮನುಷ್ಯ ಜನ್ಮ ಶ್ರೇಷ್ಠವಾಗಿರುವಂಥದ್ದು, ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿ ಇದೆಲ್ಲವನ್ನ ಹೇಳಿದ್ರು ಕೂಡ ಮತ್ತೆ ನಾವು ಅದರ ಕಸರಿಗೆ ಬೀಳಕ್ಕೆ ಹೋಗ್ತಾ ಇದ್ದೇವೆ. ಎದ್ರ ಬೀಳ್ತೀವಿ? ಎಷ್ಟು ಜನ ಮಹಾತ್ಮರು ಬಂದರು, ಎಷ್ಟು ಜನ ಸಂತರು ಬಂದರು, ಎಷ್ಟು ಜನ ದಾಸರು ಬಂದರು, ಎಷ್ಟು ಜನ ಸ್ವಾಮಿಗಳು ಬಂದರು ಹೇಳಿದ್ರು. ಮತ್ತೆ ನಮ್ಮ ಕತೆ ಅದೇ ಕತೆ. ಕೆಸರಾಗಿ ಸಂಸಾರ ನಾವು ಕೆಸರಾಗಿ ಬಿದ್ದು ಒದ್ದಾಡಿ ಹೋದ್ರು. ಸಂಸಾರವನ್ನ ಸರಳವನ್ನಾಗಿ ಮಾಡ್ಕೋಬೇಕಾಗಿತ್ತಂದ್ರೆ, ಸಂಸಾರ ಸರಳವಾಗಿ ಮಾಡ್ಕೋಬೇಕಾಗಿತ್ತಂದ್ರೆ
ಒಳಗಿರ್ತಕ್ಕಂಥ ಸಂಸಾರದಲ್ಲಿ ಸೊನ್ನೆ ಐತಲ್ಲ, ಸಸಾರ ಆಗ್ತದೆ. ಸಸಾರ ಅಂದ್ರೆ ಸಣ್ಣ ಸಂಸಾರ ಕನ್ನಡ ಪದ ಬರ್ತದಲ್ಲ, ಇಲ್ಲಂತಂದ್ರೆ ಮರಾಠಿ ಪದದಲ್ಲಿ ಸೊನ್ನೆ ಇರ್ತೈತಿ, ಟಿಮ್. ಟಿಮ್ ತೆಗೆದುಬಿಡ್ಬೇಕು. ಸಂಸಾರದಲ್ಲಿ ಟಿಮ್ ಅದ, ಸದಲ್ಲಿ ಟಿಮ್ ಅಂತೈತಿ, ಅದು ಸೊನ್ನೆ ತೆಗಿಬೇಕು. ತೆಗೆದಾಗ ಸಸಾರ ಆಗ್ತದೆ. ಸಸಾರ ಅಂದ್ರೆ ಸರಳ ಅಂತ. ಹಾಗೆ ಇಲ್ಲಿ ಸಸಾರ ಮಾಡಲಿಕ್ಕೆ ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಾದೇವಿ, ಚನ್ನಬಸವಣ್ಣ, ಸಿದ್ದರಾಮ, ದಾಸಿಮಯ್ಯ, ಸಿದ್ದಾರೂಢ, ರೇವಣಸಿದ್ದ, ಶಿವಲಿಂಗ ಎಷ್ಟು ಜನರೆಲ್ಲ ಬಂದು ಹೋಗಿದ್ದಾರೆ. ಎಲ್ಲರೂ ಬಂದು ಹೋದ್ರು. ಆದ್ರೆ ನಾವು ಇಲ್ಲೇ ಹೋದೆವು. ಅದಕ್ಕೆ ಮಹಾದೇವಿ ಲಿಂಗದ ಮುಂದೆ ಕುತ್ಕೊಂಡು, ಲಿಂಗದೇವರ ಮುಂದೆ ಕುತ್ಕೊಂಡು, ಹೇ ಚನ್ನಮಲ್ಲಿಕಾರ್ಜುನ, ನಾ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಯಲ್ಲಿ ಬಂದಿನಿ. ಹಿಂದೆ ಏನಾದ್ರೂ ಆಯ್ತು ಅದಕ್ಕಾಗಲಿ, ಮುಂದೆ ನೀ ಕರುಣಿಸು ಹೇಳ್ತಾರೆ ಲಿಂಗದೇವರಿಗೆ. ಒಂದ್ ದಿವಸ ನಾವು ಜಗಲಿ ಮುಂದೆ ಕುತ್ಕೊಂಡು ಭಾವನೆ ತುಂಬಿ ಯಾರಿಗೆ ಅಂತ ಮಾಡಬೇಕು, ನಮ್ಮ ಸಮಸ್ಯೆ ಆಗಿರ್ತದೆ. ನಮ್ಮ ಮನೆ ತುಂಬ ಜಗಲಿ ತುಂಬಾ ದೇವರಲ್ಲ, ಅಂಬಾಬಾಯಿ ಅದಲ್ಲ, ಬಸವಣ್ಣ ಅದಲ್ಲ, ಗತ್ತರಿಗೆ ಹಾಕಿ ಅಂತಾರೆ. ಯಾವ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋ ಒಂದು ಸಮಸ್ಯೆ ಆಗ್ತದೆ ನಮಗೆ. ಆದ್ರೆ ಎಲ್ಲರಲ್ಲಿ ಒಂದೇ ದೇವರು ಕಾಣಬೇಕು. ದೇವರಪ್ಪ ನಾಮ ಹಲವೊಂದಾಗೆ ಮಾಡಿ ದೇವ್ರ ಪೂಜೆ ಮಾಡಿ, 100 ದೇವ್ರ ಪೂಜೆ ಮಾಡಿ ಬೇಡಲ್ಲ, ಏಕತ್ವ ಭಾವನೆ ಬರಕ್ಕೆ ಪ್ರಯತ್ನ ಮಾಡಬೇಕು. ಹಾಗಿಲ್ಲಿ ಆ ದೇವರ ಮುಂದೆ ಕುತ್ಕೊಂಡು ಪೂಜೆ ಮಾಡಿದ ಮೇಲೆ ಒಂದು ಸ್ವಲ್ಪ ಕುತ್ಕೊಂಡು, ಹೇ ದೇವ, ಹೇ ಪರಮಾತ್ಮ, ನಿಮ್ಮ ಮನೆ ದೇವರು ನೀವು ನೆನೆಸ್ಕೊಂಡು ಇನ್ನು ಯಾವಾಗ ಉದ್ಧಾರ ಮಾಡಿದ್ದೀವಿ, ನಮಗೆ ಯಾವಾಗ ಉದ್ಧಾರ ಮಾಡಿದ್ದೆ ಈ ಕಲ್ಲ ಚೌರ ಮನುಷ್ಯ ಜನ್ಮದಲ್ಲಿ. ನಿಮ್ಗೆ ಹೇಳ್ತೀನಿ, ಏ ಮಗ, ನಾಯಿ ಸಂಬಂಧ ಹೆಂಗ್ ಮಾಡ್ತೀವಿ ಗೊತ್ತಲ್ಲ, ಬೇಕಾದ್ರೆ ನೀನೇ ಮಾಡಿ, ನಾ ಯಾಕೆ ಮಾಡಿ ಅಂತ. ಹಾಗೆ ಈಗ ಯಾರಿಗಾದ್ರೂ ಕೇಳಿದ್ರೆ ಮಕ್ಕಳಿಗೆ ನಾಯಿ ಹೆಂಗ್ ಮಾಡ್ತದ, ಬೆಟ್ ಹೆಂಗ್ ಮಾಡ್ತದ, ಕಾಗಿ ಹೆಂಗ್ ಮಾಡ್ತದ ಅಂತ ಕೇಳಿದ್ರೆ ಹೇಳ್ತಾರ, ಎಲ್ಲವನ್ನ ಹೇಳ್ತಾರ. ಯಾಕಂದ್ರೆ ಈ ಜನ್ಮಗಳನ್ನ ಪಡೆದು ಬಂದಿದ್ದಕ್ಕಾಗಿ ಅದು ಸಂಸ್ಕಾರ, ವಾಸನೆ ವಿಷಯವನ್ನು ಉಳಿದಿರ್ತಕ್ಕಲ್ಲ, ಅದಕ್ಕೆ ಮಕ್ಕಳು ಹೇಳ್ತಾರೆ. ಹಾಗೆ ಶ್ರೇಷ್ಠವಾಗಿರ್ತಕ್ಕಂಥ ಈ ಜನ್ಮ ಬಂದಿದ್ದೆಲ್ಲ ನೋಡಿ ಹೇಳ್ತೀನಿ. ಆಗಿರ್ತಕ್ಕಂಥ ಘಟನೆಯನ್ನು ನೆನಪಿಸ್ತೇನೆ. ಶಿಶುನಾಳ ಶರೀಫನ ಗುರು ಯಾರು? ಯಾರ್ರಿ ನೀವಾದ್ರಿ? ಅವ್ರು ಕೇಳಿದ್ರೆ ಪುರಾಣ ಪೌರವರು ಹೌದು. ಶಿಶುನಾಳ ಶರೀಫನ ಗುರು ಗೋವಿಂದ ಭಟ್ರು. ಶಿಶುನಾಳ ಶರೀಫ ಇನ್ನು 7-8 ವರ್ಷ ಹುಡುಗ, ಸಣ್ಣ ಹುಡುಗ ದೇವಸ್ಥಾನ ಕೂತಾನ. ಗೋವಿಂದ ಭಟ್ರು ಹೊರಗಿಂದ ಹಿಂಗ ಬಂದ್ರು, ಹುಡುಗ ಕೂತಿದ್ದ ಒಂದ್ ಕಡೆ. ಗೋವಿಂದ ಭಟ್ರಿಗೆ ಹುಡುಗನ ಕಡೆ ಲಕ್ಷ್ಯ ಹೋಗ್ತದ, ಆ ಕಡೆ ಗಮನ ಹೋಗ್ತದ. ಅವನು ನೋಡಿ ಶರೀಫ ಗೋವಿಂದ ಭಟ್ರು ಅಂತಾರೆ, ಹುಡುಗ ಒಳ್ಳೆ ಮುಂದೆ ಸ್ವಂತ ಆಗ್ತಾನೆ, ಶರಣ ಆಗ್ತಾನೆ ಅಂತ. ಒಬ್ಬ ಶಿವಯೋಗಿ ಆಗ್ತಾನೆ ಅಂತ ಹತ್ತಿರಕ್ಕೆ ಬರ್ತಾನೆ. ಹತ್ತಿರಕ್ಕೆ ಬಂದು ಏನಪ್ಪ ನಿನ್ನ ಹೆಸರು ಅಂತ ಕೇಳ್ತಾನೆ. ಆ ಹುಡುಗ ಅಂತಾನೆ, ಸಣ್ಣ ಹುಡುಗ, 2 ವಯಸ್ಸಿನ ಹುಡುಗ, ಶರೀಫ, ನನ್ನ ಹೆಸರು ಶರೀಫ ಅಂತ. ಶರೀಫ ಅಂದ ಕೂಡಲೇ, ಹಾಗಾದ್ರೆ ನಿನ್ನ ಹೆಸರು ಶರೀಫನು, ನಿನ್ನ ತಂದೆ ತಾಯಿಗಳು ಯಾರು ಅಂತ ಕೇಳ್ತಾರೆ ಗುರುಗಳು. ಗೋವಿಂದ ಭಟ್ರು ಸಣ್ಣ ಹುಡುಗ ಇದ್ದಾಗ. ಆಗ ಶರೀಫ್ ಅಂತಾನೆ, ಗುರುಗಳೇ, ಯಾವ ಜನ್ಮದ ತಂದೆ ತಾಯಿಗಳ ಹೆಸರು ಹೇಳಲಿ ಅಂತ ಪ್ರಶ್ನೆ ಮಾಡ್ತಾನೆ. ಸಣ್ಣ ಹುಡುಗ ಇನ್ನು ಆನಂದ ಆಗ್ತದೆ ಗೋವಿಂದ ಭಟ್ರಿಗೆ, ಎಂಥ ಮಾತು ಹೇಳಲ್ಲ ಹುಡುಗ. ಆಗ ಗುರುಗಳಿಗೆ ಆನಂದವಾಗಿ ತಲೆ ಮೇಲೆ ಕೈ ಇಡ್ತಾರೆ. ತಲೆ ಮೇಲೆ ಕೈ ಇಡ್ತಾಗ ಹುಡುಗನ ತಲೆ ಮೇಲೆ ಕೈ ಇಟ್ಟಾಗ ವಿದ್ಯುತ್ ಸಂಚರಾಗಿ ಅವನಿಗೆ ಆನಂದ ಆಗ್ತದೆ ಬಾಲಕನಿಗೆ. ಆಗ ಕೈ ತೆಗೆದು ಕೇಳ್ತಾರೆ, ಈಗಾದ್ರೆ ಹೇಳಪ್ಪ ನಿನ್ನ ತಂದೆ ತಾಯಿಗಳು ಅಂತ ಕೇಳ್ತಾರೆ. ಮತ್ತೆ ಕೈ ತೆಗೆದ ಮೇಲೆ ಆಗ ಶರೀಫ್ ಹೇಳ್ತಾನೆ, ಸಣ್ಣ ಹುಡುಗ, ಶರೀಫ, ನಿನಗೆ ಯಾರು ತಂದೆ ತಾಯಿನೋ ಅವನೇ ನನಗೆ ತಂದೆ ತಾಯಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಪರಮಾತ್ಮನಿಗೆ ತಂದೆ ತಾಯಿ ಆಗಿದ್ದು ನಮಗೂ ತಂದೆ ತಾಯಿ ಪರಮಾತ್ಮ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಜನ್ಮಗಳ ಸುಕೃತ ಪುಣ್ಯ ಎನ್ನುವಂತೆ ಇದೆಲ್ಲವನ್ನ ನಾವು ಹಿಂಗ ಪ್ರವಚನ ನಡೆಯುತ್ತೆ. ಬಹಳ ಸುಂದರವಾಗಿ ಏನ್ರಿ ಶಾಂತ್ ಪ್ರವಚನ ನಡೆದಿತ್ತು. ಏನು ಒಬ್ಬರ ಅತಿಥಿಗಳು, ಸ್ವಾಮೀಜಿಯವರು ಎಲ್ಲ ಬಂದು
ಪ್ರವಚನ ನಡೆದಿತ್ತು. ಟೈಮ್ 11 ಸಮೀಪ ಬಂದಿತ್ತು. 11 ಸಮೀಪ ಬಂದಿತ್ತು. ಮತ್ತ 11 ನಮ್ದು ಟೈಮ್ ಹೇಳ ರೆಸ್ಟ್ ಮಾಡೋ ಟೈಮ್, ಆಸೆ ಕಾಲು ಚಾಚೋ ಟೈಮ್. ಹಿಂಗೆ ಎಲ್ಲರೂ ಕೂತಿದ್ರು. ಕೆಳಗೆ ಕೂತಿರಲ್ಲ ಮಂಗಳ ಅಜ್ಜಿಗಳು ಹಿಂದಿಂದಲ್ಲ ಮತ್ತೆ ಬೇರೆ ಕಡೆ ಅವರೆಲ್ಲ ಅಲ್ಲೇ ಗಾಡಿಗೆ ನಿದ್ದೆ ಬಂದು ನಿದ್ದೆ ಮಾಡಕ್ ಶುರು ಮಾಡಿದ್ರು. ಕುತ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡಿದ್ರು. ಕುತ್ಕೊಂಡು ನಿದ್ದೆ ಮಾಡಿದ್ರು ಪರಮೇಶ್ವರ ಸಾಮಾನ್ಯ ಬಾಯಿ ತೆಗಿತದ. ಕುತ್ಕೊಂಡು ನಿದ್ದೆ ಯಾರು ಮಾಡ್ತಾರೆ ಬಾಯಿ ತೆಗಿತದ. ಅದು ಮಲ್ಕೊಂಡ್ರೆ ಬಾಯಿ ತೆಗಿಂಗಿಲ್ಲ. ಆಗ ಅಜ್ಜಿ ಒಂದು ಕೂತಿತ್ತು. ಹಂಗೆ ಕುತ್ಕೊಂಡು ಎಲ್ಲರೂ ಬಂದಿದ್ರು. ಹಾಗೆ ಎಲ್ಲರೂ ಬಂದಿದ್ದಾರೆ. ಬೀಗರು, ನೆಂಟರು, ಸಂಬಂಧಿಕರು ಎಲ್ಲ ಬಂದಿದ್ರಲ್ಲ. ಸೊಸಿ ಅಂತ ಅತ್ತಿ ಪುರಾಣ ಪ್ರವಚನ ನಡೆದೈತಿ, ಹೋಗ ಸಲಗರದವ್ರು ಬಂದಾರಂತ. ಮತ್ತ ಮೈಂದರಿ ಅಪ್ಪಗಳದಾರ, ಬೇರೆ ಬೇರೆ ಸ್ವಾಮಿಗಳು ಬರ್ತಾರ, ಅತಿಥಿ ಮಹನರು ಬರ್ತಾರ. ಕೇಳ್ಕೊಂಡು ಬರ್ರಿ ಅಂತ ಸೊಸಿ ಆ ಮಗನಿಗೆ ಕೊಟ್ಟು ಅತ್ತಿ ಕಳಿಸೋದು. ವಯಸ್ಸಾಗಿದ್ದ ಅತ್ತಿ ಎಲ್ಲರಿಗೆ ಎಬ್ಸಂತ ಲಾಸ್ಟ್ ಅಲ್ಲಿ ಬಾಕಿ ಹತ್ತಿ ಕುತ್ಕೊಂಡ್ರು. ಕೂತ್ಕೊಂಡು ಹಂಗೆ ಒಬ್ಬರ ಆದ್ಮೇಲೆ ಒಬ್ಬರ ಹತ್ತು ಆದ್ಮೇಲೆ ಹಂಗೆ ಚಾಲು ಆಯಿತು. ಪುರಾಣ ಪ್ರವಚನ ಹೇಳಕ್ ಶುರು ಮಾಡಿದ್ರು. ನಿದ್ದೆ ಬರಕ್ ಶುರು ಆಯ್ತು. 12 ಗಂಟೆ ನಿದ್ದೆ ಬರ್ತದೆ. ಆಗ ಏನಾಯ್ತದ ಅಂತ ಈಗ ಅದಕ್ಕಿಲ್ಲಿ ಬಾಡಿದಲ್ಲಿ ಪಕ್ಕಕ್ಕೆ ಅಲ್ಲಿ ಬರೀ ಈಗ ಅಡ್ಡಾಡ್ತವ್ರು. ಅಲ್ಲಿ ಒಂದು ಇಲಿ ಮನಿ ಮಾಡ್ಕೊಂಡಿತ್ತು ತಮ್ಮ. ಇಲಿ ಮನಿ ಮಾಡ್ಕೊಂಡಿತ್ತು. ಮರಿ ತಪ್ಪಿಸ್ಕೊಂಡು ಹೊರಗೆ ಬಂದಿತ್ತು. ಪ್ರವಚನ ಕೇಳಕ್ಕೆ ಮನಿ ಹೋಗಕ್ಕೆ ದಾರಿ ಸಿಗ್ಲಿಲ್ಲ. ಹಂಗ ಹಿಂಗ ಅಡ್ಡಾಡಿ ಬಾಯಿ ತೆಗೆದು ಅಜ್ಜಿ ಮಲ್ಕೊಂಡ್ಬಿಟ್ಟು ಹಿಂಗ ಮೈ ಮೇಲೆ ಏರಿ ಬಾಯಾಗ ಹೋಯ್ತು. ಮಂದಿ ಮನೆ ಯಾಕೆ ಬಾಯಾಗ ಹೋಯ್ತು ಅಂತ ಕೇಳಿದ್ರೆ ಆಕಿ ಹಗಲತ್ನಾಗ ಬ್ಯಾಟ್ರಿ ಹಿಡಿದ್ರು ಒಂದು ಹಲ್ಲು ಇದ್ದಿದ್ರಿ. ಹಂಗ ಮನೆ ಆಗಿತ್ತದು ಅಂತ ಮನೆಗೆ ಬಂತು. ಸುಮ್ ಕೂಡ್ಬೇಕಲ್ಲ. ಹುಡುಗಿ ಇತ್ತಲ್ಲಿ ನೋಡು, ಒಂದ್ ಹೆಣ್ಣು ಹುಡುಗಿ ಇತ್ತು. ಅದಂತದ ಅಜ್ಜಿ ಬಾಯಿಗೆ ಇಳಿಯೋಯ್ತು. ಪಾಪ ಹಂಗೆ ಇಲ್ಲಿ ಸಮೇತ ಕೂಸಿ ಸಮೇತ ಎತ್ಕೊಂಡ್ಬಿಟ್ಟಂದ್ರೆ ಹುಡುಗರು. ನಮ್ದು ಹುಡುಗರು ಎತ್ಕೊಂಡ್ರೆ ಡಾಕ್ಟರ್ ಕಡೆ ಹೋದ್ರಂತ. ಡಾಕ್ಟರ್ ಹೋಗಿ ಡಾಕ್ಟರ್ ಹೇಳಿ ಅವ್ನು ಮಲ್ಕೊಂಡಿದ್ದ. ಇಂಜೆಕ್ಷನ್ ಮಾಡಿ ಸುಸ್ತಾಗಿ ಮಲ್ಕೊಂಡಿದ್ದ. ಹೇಳ್ರಿ ಡಾಕ್ಟರ್, ನಮ್ಮ ಅಜ್ಜಿ ಬಾಯಿಗೆ ಇಲಿ ಹೋಗೈತಿ. ಅವ ಡಾಕ್ಟರ್ ಅಂತ ನಿಂತಿಗಂದಾಗ ಅಡ್ಡ ಮಾಡ್ತಾರೆ. ಇಲ್ಲಿ ಶಬ್ದ ಯಾರು ಇಲ್ಲಿ ಹೋಗಿ ಅಂದ್ರೆ ಬೆಕ್ ಮಾಡಿ ತಾನೇ ಬರ್ತದೆ. ಈಗ ಆಗಬಾರ್ದು, ಇಲ್ಲಿನೂ ಹೋಗ್ಬಾರ್ದು, ಬೆಕ್ಕು ಹೋಗ್ಬಾರ್ದು. ಬೆಕ್ಕು ಹೋಯ್ತಾ ಮತ್ತೆ ನಾಯಿ ಬಿಡಬೇಕಾಗ್ತದ. ನಮ್ಮ ಟೈಮ್ ಅನ್ನ ಮುಗಿತು. ನಮ್ಮ ಟೈಮ್